ಮಸ್ತಾಗಿ ಟೈಮ್ ಇತ್ತು. ನಾವು ಬಂದಿರೋದು ಇವಾಗ ಮಂದಾರಗಿರಿ ಬೆಟ್ಟ ನೋಡೋಕ್ಕೆ. ನೋಡೋಣ ಬನ್ನಿ ಹೆಂಗೈತೆ ಅಂತೇಳಿ, ಅದು ಕೂಡ ತೋರಿಸ್ತೀನಿ. ಮಂದಾರಗಿರಿ ಬೆಟ್ಟ ಹೆಂಗೈತೆ ಅಂತ ನೋಡೋಣ ಬನ್ನಿ. 10 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫುಲ್ ವಿಡಿಯೋ ಶೂಟ್ ಮಾಡ್ತೀನಿ, ಬನ್ನಿ ನೋಡೋಣ. ಹುಡುಗರು ಮಂದಾರಗಿರಿ ಬೆಟ್ಟ ಹೆಂಗೈತೆ ನೋಡಿ. ಅದಿಷ್ಟು ಬೆಟ್ಟ ಹತ್ಬೇಕು. ಗಾಡಿ ತಗೊಂಡು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಕ್ಕಂದ್ರೆ ಅದು ಕರೆಕ್ಟ್ ಗಾಡಿ ಬೆಟ್ಟಕ್ಕೆ ಹೋಗುತ್ತಂತೆ, ಅದಕ್ಕೆ ಹೋಗೋಣ ಬನ್ನಿ. ಮತ್ತೇನಕ್ಕೆ ಅಲ್ಲಿಂದ ನಡ್ಕೊಂಡು ಹೋಗೋಣ ಬನ್ನಿ. ಮಸ್ತಾಗಿ ಬೆಟ್ಟಕ್ಕೆ ಹೋಗುತ್ತೆ, ಬೆಟ್ಟನ ತೋರಿಸೋಣ. ಟರ್ನಿಂಗಲ್ಲಿ ಈ ಥರ ಆಗ್ಬಿಡ್ತು, ಯಪ್ಪ. ಅವರು ಹಾರ ನೋಡಿಬೇಕು, ನಾವು ಹಾರ ನೋಡಿಬೇಕು. ನೋಡ್ಕೊಂಡ್ಬನ್ನಿ. ಬರೋ ಟೈಮಲ್ಲಿ ಯಾರೇ ಬರ್ರಿ ಮಂದಾರಗಿರಿ ಬೆಟ್ಟಕ್ಕೆ, ನೋಡೋಕ್ಕೂ ಮಸ್ತಾಗೈತೆ. ಇವಾಗ ಹೋಗ್ತಾ ಇದ್ದೀವಿ ರೋಡಲ್ಲಿ ನೋಡಿ. ಈ ಕಡೆ ಮಂದಾರಗಿರಿ ಬೆಟ್ಟ. ನನಗೆ ಹತ್ತದಾಗಲ್ಲ ಅಂದರೆ ಕಾರು ಗಾಡಿ ಏನೇ ಇದ್ರೂ ತೊಗೊಂಬನ್ನಿ, ತೊಗೊಂಬರ್ತಾರೆ. ಗಾಡಿ ತೊಗೊಂಬರೋರು ಗಾಡಿ ತೊಗೊಂಬರ್ತಾರೆ. ನಿಮಗೆ ಯಾವ್ದು ಇಷ್ಟ, ಎರಡು ಬೇಡ ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ಸಲ್ಲೂ ಬನ್ನಿ. ಬಸ್ ಬರಲ್ಲ ಅಂದರೆ ಇಲ್ಲಿಗೆ ತುಮಕೂರು ಹೈವೇ ರೋಡಲ್ಲಿ ಇಳ್ಕೋಬೇಕು ನೀವು ಅಷ್ಟೇ. ನೋಡಿ ಮಂದಾರಗಿರಿ ಬೆಟ್ಟ ಕಾಣಿಸ್ತಾ ಇರೋದು. ಮಂದಾರಗಿರಿ ಕೆರೆ ಅಷ್ಟೊಂದು ದೊಡ್ಡದಾಗಿ ಬ್ಲಾಗ್ ಮಾಡೋಕ್ಕೆ ಬರಲ್ಲ, ಚಿಕ್ಕ ಪುಟ್ಟ ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಜನ ಬೆಳೆಸ್ತಾರೇನೋ ಏನೋ ನಂಬಿಕೆ, ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ತೋರಿಸ್ತಾ ಇದ್ದೀನಿ. ಇಷ್ಟಪಡ್ರಿ ಅಷ್ಟೇ. ಬಂದರು ನೋಡಿ ಎಲ್ಲ ಹಿಂದೆಗಡೆ ಹೆಂಗೆ ಬರ್ತಾರೆ, ಹುಡುಗರು ಹಿಂದೆ ಬರ್ತಾರೆ. ಇನ್ನು ನೋಡೋಣ ಬನ್ನಿ. ಅವರೆಲ್ಲ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಬ್ಲಾಗು, ನಾವಿಲ್ಲ, ನಾವು ಫೋನ್ ಕ್ಯಾಮ್ರಾದಲ್ಲಿ ಮಾಡ್ತೀವಿ. ನಮಗಿದೆ ಐಫೋನು, ಇದೇ ಕ್ಯಾಮ್ರಾ. ಹೆಂಗೈತೆ ನೋಡಿ ಬೆಟ್ಟ, ಈ ರೇಂಜಲ್ಲಿ ಟ್ವಿಸ್ಟ್ ಐತೆ. ಅಬ್ಬಾ ನೋಡಿ ಮಂದಾರಗಿರಿ ಬೆಟ್ಟ ನೋಡಿಲ್ಲ ಅನ್ನೋರು ನೋಡ್ರಿ ಮಂದಾರಗಿರಿ ಬೆಟ್ಟ ತೋರಿಸ್ತಾ ಇದ್ದೀನಿ ಫ್ರೀಯಾಗಿ ನೋಡಿ. ನೀವಂತೂ ಬರಲ್ಲ. ಫೈನಲಿ ಮಂದಾರಗಿರಿ ಬೆಟ್ಟ. ಐ ಆಮ್ ರೀಚ್ಡ್ ಫಾರ್ ಮಂದಾರಗಿರಿ ಬೆಟ್ಟ. ಎದುರುಗಡೆ ನೋಡೋದು ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ನೋಡಿ ಮಂದಾರಗಿರಿ ಬೆಟ್ಟ. ಮಸ್ತಾಗಿ ಅಲ್ಲಿ ಗಂಟ ಗಾಡಿನೇ ಹೋಗುತ್ತೆ ನೋಡಿ ಗೈಸ್. ಫೈನಲಿ ಮಂದಾರಗಿರಿ ಬೆಟ್ಟ ಹತ್ತಾ ಇದೀವಿ. ಹೇಗೆ ಅಂತೇಳಿ ಫುಲ್ಲು ವಿಡಿಯೋ ಎಲ್ಲ ತೋರಿಸ್ತೀನಿ. ಮೇಲ್ಗಡೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬೆಟ್ಟ ತೋರಿಸ್ತಾ ಇದ್ದೀನಿ ನೋಡಿ, ಮಂದಾರಗಿರಿ ಬೆಟ್ಟ. ಅವ್ರನ್ನ ಯಾವ ತೋರಿಸ್ತಾನೋ, ನಾನು ಬ್ಲಾಗ್ ಮಾಡ್ತಾ ಇರೋದು. ಹಂಗೈತೆ ನೋಡಿ ಫುಲ್ ವಿಡಿಯೋ. ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. 1 2 3 4 5 ಐತೆ. ಒಟ್ಟು 8 ಜನ ಬಂದಿರೋದು ನೋಡ್ರಿ. 10 ರೂಪಾಯಿ ಟೋಟಲ್ 8 ರೂಪೀಸ್ ಪೇ ಮಾಡಿದ್ದೀವಿ. ಬರೋ ಟೈಮಲ್ಲಿ ಅಮೌಂಟ್ ತೊಗೊಂಡು ಬನ್ನಿ. ಮಂದಾರಗಿರಿ ಬೆಟ್ಟ ಹತ್ತೋ ಟೈಮಲ್ಲಿ ಅಲ್ಲಿ ಏನೇ ಆಗಲಿ ಅಮೌಂಟ್ನ ಹೆಚ್ಚು ಕಡಿಮೆ ಇಟ್ಕೊಂಡು ಬನ್ನಿ. ನೋಡ್ಗುರು ಮಂದಾರಗಿರಿ ಬೆಟ್ಟದೊಳಗಡೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ಪೂರ್ತಿ. ಎಲ್ರು ಒಂದ್ಸಲ ಈ ಕಡೆ ನೋಡ್ರು. ಮಚ್ಚ ಶಿಷ್ಯ ನೋಡ್ಗುರು ಹಂಗೆ ಮಂದಾರಗಿರಿ ಬೆಟ್ಟ ಆಚೆಗಡೆ ಅಲ್ಲೇ ಬದಿ ನಾವು ಹಂಗೆ ಅಲ್ಲೇ ತಾನೇ ಮಚ್ಚ. ಅಲ್ಲೇ ಮಚ್ಚ ಅಲ್ಲೇ ನೋಡಿ ಮಂದಾರಗಿರಿ ಬೆಟ್ಟದೊಳಗಡೆ ಯಾವ ಥರ ಐತೆ ಅಂತೇಳಿ ಫುಲ್ಲಾಗಿ ತೋರಿಸ್ತೀನಿ. ಬಂದ್ರಲ್ಲ ಒಂದು ರೌಂಡ್ ಹೊಡ್ಕೊಂಬರೋಣ ಬನ್ನಿ. ಬಂದ್ರು ಒಂದು ರೌಂಡ್ ಹೊಡಿಯೋಣ. ನೋಡ್ರಪ್ಪ ಒಂದು ರೌಂಡ್ ಹೊಡಿಬೇಕು. ಹೆಂಗೈತೆ ನೋಡಿ. ಯಾವ ಗಿಡ ಅದು? 10 ರೂಪಾಯಿ ಸುಮ್ಮನೆ ಕೊಟ್ಟಿದ್ವಿ. 10 ರೂಪಾಯಿನ ಸುಮ್ಮನೆ ಕೊಡ್ತೀವಿ. ಲೆಕ್ಕಕ್ಕೆ ಲೆಕ್ಕ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಬೆಟ್ಟ ಹತ್ತೀನಿ ಅಂತಂದರೆ ಮೆಟ್ಲು ಇದು ಹತ್ಕೊಂಡ್ಬಿಟ್ಟು ನಡ್ಕೊಂಬರ್ತೀನಿ ಅಂದರೆ ಅಲ್ಲಿಂದ ಬರ್ಬೋದು ನೋಡಿ. ಮೆಟ್ಲು ಹತ್ಬಿಟ್ಟು ನಡ್ಕೊಂಬರೋಕ್ಕೆ ನೀವು ಹೆಂಗೆ ಬಂದ್ರೂ ಟೋಟಲಾಗಿ 10 ರೂಪಾಯಿ ಪೇ ಮಾಡಿಬಿಟ್ಟು ಎಂಟ್ರಿ ಫೀಸು ಮತ್ತು ಗಾಡಿ ಪಾರ್ಕಿಂಗು 20 ರೂಪೀಸು ಸಾಕಾ. ಎಲ್ಲ ಥರ ನೀವು ಯಾವುದೇ ಏನೇ ಮಾಡಿ ಟೋಟಲಾಗಿ ಸ್ಲಿಪ್ಪರ್ ಹಿಡ್ಕೊಂಡು ಒಳಗಡೆ ಎಂಟ್ರಿ ಫೀಸ್ ತನಕ ಎಲ್ಲದಕ್ಕೂ ಅಮೌಂಟ್ ಐತೆ, ಯಾವುದು ಫ್ರೀ ಇಲ್ಲ. ಬೆಟ್ಟದೊಳಗಡೆ ಹೆಂಗೈತೆ ಅಂದರೆ ಹಿಂಗೈತೆ ಅಷ್ಟೇ. ಇಂಥವ್ರ ಜೊತೆಗೆ ಬಂದರೆ ನೋಡಿ ಜೊತೆಗೆ ಏನಾಗಬೇಕು, ಯಾವ ಥರ ಐತೆ ನೋಡಿ ಮಂದಾರಗಿರಿ ಬೆಟ್ಟ. ತೋರಿಸ್ಬೇಕು ಅಂತ ಇದೆ. ಎಲ್ಲ ತೋರಿಸಿದ್ದೀನಿ ಮಂದಾರಗಿರಿ ಬೆಟ್ಟ ಒಳಗಡೆ ಏನೈತೆ ಅಂತೇಳಿ. ಇಲ್ಲಿ ಒಳಗೆ ಹೋಗಕ್ಕೆ ಜಾಗ ಬಿಡಲ್ಲ, ಇಲ್ಲೇ ಹೊರಗೆ ಅಷ್ಟೇ. ಒಳಗೆ ಹೋಗಕ್ಕೆ ಇಲ್ಲಿ ಜಾಗನೇ ಬಿಡಲ್ಲ. ಇಲ್ಲಿಂದ ಹೊರಗಡೆನೆ ತೋರಿಸ್ತಾ ಇದೀನಿ ನೋಡಿ. ಸಮಸ್ಯೆ ಅದಕ್ಕೆ ಒಂದು ಫ್ರೆಂಡ್ ಹಾಕಿದ್ದೀವಿ. ನಾನು ದೋಸ್ತರದ ಫೋಟೋಗಳೆಲ್ಲ ತಕೊಂಡೇನಿ. ಲಾಸ್ಟ್ ರಾತ್ರಿ ಬಂದು ಏನು ಇಲ್ಲ ಒಳಗಡೆ ಅಷ್ಟೇ. ಅದೊಂದು ದೇವಸ್ಥಾನ ನೋಡಕ್ಕೆ ಬಂದಿರೋದು ಎಲ್ಲ ಫ್ರೆಂಡ್ಸ್. ನಾನು ಇವನು ಬ್ಲಾಗ್ ಮಾಡ್ತಾ ಇದೀವಿ ಜೊತೆ. ನನ್ನ ಮಕ್ಕಳು ಅಲ್ಲವ್ರೆ ಫ್ರೆಂಡ್ಸ್. ಅಂತ ನನ್ನ ಮಕ್ಳನ್ನ ಕರ್ಕೊ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಏನೋ ಹೇಳ್ತವನಿ ಕೇಳಿಸ್ಕೊಳ್ಳಿ. ಹೇಳಲ್ಲ ನೋಡ್ರಿ, ನಾವೆಲ್ಲ ಇಬ್ರು ಜೊತೆಗೆ ಬಂದ್ರೆ ನನ್ನ ಮಕ್ಕಳು 4 ಜನ ಬರ್ತಾರೆ. ನಾನು ಬೇರೆ ಇದೆ.
BSDK ನನ್ನ ಮಕ್ಳು ಬರಲ್ಲ ಬೇಗ ಬಾ ಕಾಲು ಸತ್ತೋಗ್ಬಿಟ್ಟಾವಿರ ಇವತ್ತು. ಲೋ ಏನು ಐತಂದೆ ಒಳಗಡೆ ಏನೂ ಇಲ್ಲ. ದಿಂಗ್ ಏನೈತೆ ತಗೊಳ್ಳಿ. ನೋಡ ಇಲ್ಲೆಲ್ಲ iPhone 16 Pro Max ಅಲ್ಲಿ ನನ್ನ ಫ್ರೆಂಡು ಫೋಟೋ ಕೇಳ್ತವನೆ, ಬನ್ನಿ. ಗುರು ಚೆನ್ನಾಗಿ ಬರ್ಬೇಕು ನೋಡು, ಅವರು ತೆಗಿತಾವ್ರೆ, ಬರ್ಬೇಕು ಬರ್ಬೇಕು ಅಷ್ಟೇ.